ಹರಿಗುರು ವಶಗೋಸ್ಮಿ ನ ಸ್ವತಂತ್ರ ಪ್ರಭವತಿ ಸಂಯಮನೆ ಮಮಾಪಿ ವಿಷ್ಣು. ನಾನು ಹರಿ ನಾರಾಯಣನ ಗುರು. ಗುರು ಅಂತಂದರೆ ಚತುರ್ಮುಖ ಬ್ರಹ್ಮ ವಾಯುದೇವರು. ಯಾಕೆ ಅವನನ್ನು ಇಟ್ಟದಲ್ಲಿ ಅವನಲ್ವಾ, ಅವನೇ ಹೇಳ್ತಾ ಇದ್ದಾನೆ, ನನ್ನನ್ನು ಈ ಕೆಲಸದಲ್ಲಿ ನಿಯುಕ್ತಿಗೊಳಿಸಿದವನು ಯಾರು? ಅದು ಚತುರ್ಮುಖ ಬ್ರಹ್ಮ ಅಂತ. ಅರ್ಥಾತ್ ಪ್ರಾಣದೇವರು ಸಮಾನ ಕಕ್ಷೆಯಲ್ಲಿ ಇರುವವರು. ನಾನೆಂಥವನು? ಹರಿ ನಾರಾಯಣನ ಗುರು, ಆ ಚತುರ್ಮುಖ ಬ್ರಹ್ಮನ ವಶಗಃ ಅಸ್ಮಿ. ಅವರ ವಶದಲ್ಲಿ ನಾನಿದ್ದೇನೆ. ನಾನು ಏನು ಮಾಡುವುದಿದ್ರೂ ಕೂಡ ಅವರ ವಶನಾಗಿಯೇ, ಹೊರತು ನ ಸ್ವತಂತ್ರ, ನಾನು ಸ್ವತಂತ್ರನಲ್ಲ. ಈ ವಿಷಯದಲ್ಲಿ ನಾನೇ ತೀರ್ಮಾನ ತೆಗೆದುಕೊಳ್ಳುವವನಲ್ಲ. ಫೈನಲ್ ಮೇಲೆ ಇದೆ. ನ ಸ್ವತಂತ್ರ ಪ್ರಭವತಿ ಸಂಯಮನೆ ಮಮಾಪಿ ವಿಷ್ಣು. ನಾನು ಯಮ, ಅವು ಸಂಯಮ. ನನ್ನನ್ನು ನಿಯಮಿಸ್ತಾನೆ. ನಿಯಂತ ನಿಯಮೋ ಯಮಃ, ವಿಷ್ಣು ಸಹಸ್ರನಾಮದ ಬರಲಿಲ್ವಾ? ಹಾಗಾಗಿ ಅವನು ನನ್ನನ್ನು ನಿಯಮನೆ ಮಾಡುವವನು. ಮಮಾಪಿ, ನನ್ನನ್ನು ಕೂಡ, ಮಮಾಪಿ ವಿಷ್ಣು, ನಾನು ಸ್ವತಂತ್ರನಲ್ಲಪ್ಪ. ಚತುರ್ಮುಖ ಬ್ರಹ್ಮ ಏನು ಹೇಳ್ತಾನೆ, ಅವನಪ್ಪ ನಾರಾಯಣ ಏನು ಹೇಳ್ತಾನೆ, ಅವರೇನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಕೆಲಸ ಮಾಡುವಂತಹ ಕೆಲಸಗಾರ ನಾನಿದ್ದೇನೆ. ಆದ್ದರಿಂದಾಗಿ ಅವರ ಆರಾಧನೆಯನ್ನು ಯಾರು ಮಾಡ್ತಾರೆ? ಪ್ರಾಣನಾರಾಯಣರ ಚಿಂತನೆಯನ್ನು ಜೀವನದಲ್ಲಿ ನಿರಂತರವಾಗಿ ಯಾರು ಮಾಡ್ತಾರೆ ಅವರು ಸಿದ್ಧಿಗೂ ಹೋಗಬೇಡಿ ಅಂತ. ಹಾಗೆ ಮುಳುಗಿ ಸ್ನಾನ ಮಾಡುವುದರಿಂದ, ಅಘಮರ್ಷಣ ಸೂಕ್ತಗಳ ಇತ್ಯಾದಿಗಳು ಹೇಳಿಕೊಂಡು ಅಥವಾ ಭಗವಂತನ ಚಿಂತನೆಯನ್ನು ಮಾಡಿ ನದಿಯಲ್ಲಿ ಮುಳುಗುವುದರಿಂದ ಅದು ಅವಗಾಹನ ಸ್ನಾನ ಆಗಿರುತ್ತದೆ. ಸ್ನಾಯಿತ ಗಿರಿ ಪ್ರಸ್ರವಣೇಶು ಚ, ಅಥವಾ ಬೆಟ್ಟಗಳಲ್ಲಿ ಹರಿದ ಬರುವ ನೀರು ಶುದ್ಧವಾಗಿ ಇರುತ್ತದೆ. ಎಲ್ಲ ಕಾಡಿನಿಂದ ಒಳಗಿನಿಂದ ಹರಿದು ಅಲ್ಲಿಯ ಗಿಡಮೂಲಿಕೆಗಳನ್ನೆಲ್ಲ ತಿಕ್ಕಿ ಅದನ್ನು ತಂದು ಶುದ್ಧ, ಅದರಲ್ಲಿ ಎಲ್ಲ ಔಷಧಯುಕ್ತಗಳು ರಸವಂತಿಗೆ ಅದರಲ್ಲಿ ಇರ್ತದೆ. ಅದು ತಲೆಯ ಮೇಲೆ ಬಿತ್ತು ಅಂತಾದರೆ ಅವನಿಗೆ ಎಂತಹ ರೋಗಿಷ್ಠನಾದರೂ ಆ ರೋಗದಿಂದ ಮುಕ್ತನಾಗಬೇಕು. ಹೀಗೆ ಸ್ನಾನ ಮಾಡಬೇಕು. ಅಥವಾ ಕೂಪೇಶು, ಅಥವಾ ಬಾವಿಯಿಂದ. ಬಾವಿಯೇ ಇಲ್ಲ ಹೇಳ್ತೇವೆ, ಏನು ಮಾಡೋದು, ಬಾವಿ ಇಲ್ಲ ಅಂತ. ಅಥವಾ ಕೊನೆ ಪಕ್ಷ ಅಲ್ಲಿಂದ ಗೃಹೇಶ್ ಉದ್ಧತ ತೋಯೇನ, ಅಥವಾ ಬಾವಿಯಿಂದ ತೆಗೆದಿಟ್ಟ ನೀರಿನಲ್ಲಾದರೂ ಸ್ನಾನ ಮಾಡಿ ಅಂತ. ಹೀಗೆ ಶುಚಿ ವಸ್ತ್ರಧರ ಸ್ನಾತೋ ದೇವರಶಿ ಪಿತೃತರ್ಪಣಂ, ಶುಚಿಯಾದ ವಸ್ತ್ರವನ್ನು ಹಾಕಿಕೊಂಡು ದೇವರ ಪಿತೃಗಳಿಗೆಲ್ಲ ಸರೋವರದಲ್ಲಿ ತರ್ಪಣಾದಿಗಳನ್ನೆಲ್ಲ ಕೊಡಲಿಕ್ಕುಂಟು, ಅದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಸೂರ್ಯಾರ್ಘ್ಯವನ್ನು ನಮೋ ವಿವಸ್ಪತೆ ಬ್ರಹ್ಮದ್ಭಾಸ್ವತೆ ವಿಷ್ಣು ತೇಜಸೆ ಜಗತ್ ಸವಿತ್ರೇ ಶುಚಗೆ ಸವಿತ್ರೇ ಕರ್ಮ ಸಾಕ್ಷಿಣಿ, ಇಡೀ ಜಗತ್ತಿನ ಸಾಕ್ಷಿಯಾಗಿ ನಿಂತ, ಇಡೀ ಜಗತ್ತನ್ನು ಬೆಳಗುವ ಅತ್ಯಂತ ಶುಚಿಯಾದ ಸೂರ್ಯನಲ್ಲಿ ಯಾವತ್ತಾದರೂ ಮೈಲಿಗೆಯನ್ನು ಯೋಚನೆ ಮಾಡುವುದಾದರೂ ಸಾಧ್ಯ ಉಂಟೋ? ಆ ಸೂರ್ಯನ ಕಿರಣ ಏಕಕಾಲದಲ್ಲಿ ಕೊಳಚೆ ಪ್ರದೇಶದಲ್ಲಿ ಇರ್ತದೆ ಒಂದು ಕಿರಣ, ಇನ್ನೊಂದು ಕಿರಣ ನಾವು ಪೂಜೆ ಮಾಡುವಂತಹ ಪ್ರತೀಕದಲ್ಲಿಯೂ ಬಿದ್ದಿರ್ತದೆ. ಏಕಕಾಲದಲ್ಲಿ ಎರಡು ಕಿರಣಗಳು, ಒಂದು ಕಾಲು ಆಚೆ ಇಟ್ಟಿದ್ದಾನೆ, ಒಂದು ಕಾಲು ಈಚೆ ಇಟ್ಟಿದ್ದಾನೆ. ಆದರೆ ಇದು ಯಾವತ್ತೂ ಕೂಡ ಮೈಲಿಗೆ ಆಗುವ ಸಂಭವವೇ ಇಲ್ಲ. ಕಾರಣ ಅತ್ಯಂತ ನಿರ್ಮಲ, ಅವನನ್ನು ಮೈಲಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಪರಮ ಪವಿತ್ರವಾದಂತಹ ವಸ್ತು ಅದು ಸೂರ್ಯ. ನೈವರಾಜನ್ ರವೇ ಶಕ್ತಿ, ಪುರಾಣ ಹಿಂದೆ ಹೇಳಿದೆ. ಅದು ಕೇವಲ ಸೂರ್ಯನ ಸಾಮರ್ಥ್ಯ ಅಲ್ಲ, ಆ ಸೂರ್ಯನ ಒಳಗೆ ನಿಂತ ನಾರಾಯಣನ ಸಾಮರ್ಥ್ಯ. ಆ ಅನುಸಂಧಾನದ ಹಿನ್ನೆಲೆಯಲ್ಲಿ ಅವನಿಗೊಂದು ಅರ್ಘ್ಯ ಭೊಗಸೆ ತುಂಬಿ ಸೂರ್ಯನಾರಾಯಣನ ಚಿಂತನೆಯನ್ನು ಮಾಡ್ತಾ ಧ್ಯಾತ್ವಾ ಸೂರ್ಯಗತಂ ಹರಿಂ ಅರ್ಘ್ಯವನ್ನು ಕೊಟ್ಟೆವು ಅಂತಾದರೆ ಅದನ್ನು ನಾವು ಮೊನ್ನೆ ದಿವಸ ನೋಡಿದ್ದೇವೆ. ಮಂದೇಹ ನಾಮಕ ರಾಕ್ಷಸರೆಲ್ಲ ಸಂಹಾರ ಆಗ್ತಾರೆ. ಒಂದು ವೇಳೆ ಅದನ್ನು ಮಾಡದೇ ಇದ್ದರೆ ನಾವು ಸೂರ್ಯನನ್ನು ಕೊಂದ ಪಾಪವನ್ನು ಕಟ್ಟಿಕೊಳ್ಳಬೇಕು ಅಂತ. ಕೊನೆಯ ಪಕ್ಷ ಸೂರ್ಯೋದಯದ ಹೊತ್ತಿನಲ್ಲಿ ಆದರೂ ನಾವು ಎದ್ದುಕೊಂಡಿರಬೇಕು. ಹಾಗೆ ಇಲ್ಲ ಕೊನೆಯ ಹೊತ್ತು ಅಂತ ನಾನು ಹೇಳಿದ್ದು, ಹಾಗೆ ಹೇಳಬಾರದು. ಆದರೆ ಮೊದಲೇ ಹೇಳಲಿಕ್ಕೆ ಶಾಸ್ತ್ರಕಾರರ ಆದೇಶ. ಆದರೂ ಒಂದು ಹೇಳುವುದು ಅಂತ ಇದ್ದರೆ ಸೂರ್ಯ ಬರುವ ಹೊತ್ತು ನಾವು ಚಾಪೆಯ ಒಳಗೆ ಇರಬಾರದು. ಯಾಕೆ ಇಡೀ ಜಗತ್ತಿಗೆ ಬೆಳಕು ಕೊಡಲಿಕ್ಕೋಸ್ಕರ ಬಂದವನು, ಅವನು ಬರುವಾಗ ನಾವು ಬಿದ್ದುಕೊಂಡಿದ್ದರೆ ಅವನನ್ನು ಅವಮಾನ ಮಾಡಿದ ಹಾಗೆ. ಸಾಯಂಕಾಲದ ಹೊತ್ತು ಹಾಗೆ. ಹೀಗೆ ಅಂತಹ ಹೊತ್ತಿನಲ್ಲಿ ಕೆಟ್ಟ ಚಿಂತನೆಗಳನ್ನು ಮಾಡದೆ ಎಚ್ಚರದಲ್ಲಿ ಇರಬೇಕು. ಈ ಯೋಚನೆಯನ್ನು ಮಾಡಬೇಕು, ಸೂರ್ಯನಾರಾಯಣನ ಚಿಂತನೆಯನ್ನು ಮಾಡಬೇಕು. ಆ ನಂತರದಲ್ಲಿ ಯಥಾಶಕ್ತಿಯಾಗಿ ಪೂಜೆಯನ್ನು ಶಾಸ್ತ್ರ ಹೇಗೆ ಹೇಳಿದೆ ಆ ರೀತಿಯಾಗಿ ಅವನು ಭಗವಂತನ ಆರಾಧನೆಯನ್ನು ಮಾಡಬೇಕು. ಮಾಡಿದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ಆಗುವಾಗ ಅನ್ನವನ್ನು ಮಾಡಿರ್ತಾನೆ.
ಅತಿಥಿಗಳಿಗೋಸ್ಕರ ಕಾಯಬೇಕಂತೆ, ಬರ್ತಾರೋ ಇಲ್ವೋ ಅಂತ. ಯಾರಾದರೂ ಬಂದರು ಅಂತಾದರೆ ಅವರಿಗೆ ಅನ್ನವನ್ನು ಕೊಟ್ಟು ಊಟವನ್ನು ಹಾಕಿ ಆ ನಂತರದಲ್ಲಿ ತಾನು ಸ್ವೀಕಾರ ಮಾಡಬೇಕು ಅಂತ. ಅದರ ಮೊದಲು ಭೂತ ಬಲಿಯನ್ನು ಪಿಪೀಲಿಕಾ ಕೀಟ ಪತಂಗಕಾದ್ಯ ಬುಭುಕ್ಷಿತಾ ಕರ್ಮ ನಿಬಂಧ ಬಂಧಾ ಪ್ರಯಾಂತಿತೆ ತೃಪ್ತಿಮಿದಮ್ಮಯಾನಂ ತೇಭ್ಯೋ ವಿಸೃಷ್ಟಂ ಸುಖಿನೋ ಭವಂತು. ಎಲ್ಲರಿಗೂ ಕೂಡ ಪಿಪೀಲಿಕಾ ಅಂತ, ಇರುವೆಗಳಿಗೂ ಕೂಡ ಅನ್ನವನ್ನು ಹಾಕತಕ್ಕದ್ದು ಅಂತ. ನಾವು ಇವತ್ತು ಎಷ್ಟು ದೂರ ಹೋಗಿದ್ದೇವೆ, ಮನೆಯಲ್ಲಿ ಎಲ್ಲಿಯಾದರೂ ಅನ್ನದ ಪಾತ್ರೆಗೆ ಪಿಪೀಲಿಕಾ ಹೊತ್ತಿನಲ್ಲಿ ಬಂತು ಅಂತಾದರೆ ಎಲ್ಲ ಅದನ್ನು ಓಡಿಸಿ ಅದನ್ನು ಕೊಂದು ನಾವು ಊಟವನ್ನು ಮಾಡಿಬಿಡ್ತೇವೆ. ಆದರೆ ವೇದವ್ಯಾಸರು ಹೇಳ್ತಾ ಇದ್ದಾರೆ, ಅವುಗಳಿಗೂ ಹಾಕುವುದು ನಿನ್ನ ಧರ್ಮ. ಹಾಗೆ ಅದಕ್ಕೆಲ್ಲ ಹಾಕಿ ಅತಿಥಿಗಳಿಗೆ ತೃಪ್ತಿಪಡಿಸಿ ಆ ಭೂತ ಬಲಿಯ ಎಲ್ಲವನ್ನು ಕೊಟ್ಟು ಅತಿಥಿಗಳಿಗೆ ತೃಪ್ತಿಪಡಿಸಿ ಆ ನಂತರ ತತಸ್ವವಾಸಿನೀಂ ದುಃಖಿಂ ಗುರ್ವಿಣೀಂ ವೃದ್ಧ ಬಾಲಕಾನ್ ಭೋಜಯೇ ಸಂಸ್ಕೃತಾನ್ನೇನ ಪ್ರಥಮಂ ಚರಮಂ ಗೃಹಿ ಅಂತ. ಅವನೇನು ಮಾಡಬೇಕು ಅಂತಂದರೆ ಮನೆಯ ಮಂದಿಗೆಲ್ಲ ಗೃಹಸ್ಥನಾದವ ಊಟ ಮಾಡಲಿಕ್ಕೆ ಹೇಳಿ, ಗುರುವಿನ ದೊಡ್ಡವರಿಗೆ, ವೃದ್ಧರಿಗೆ, ಆಮೇಲೆ ದುಃಖಿಗಳಾದವರಿಗೆ, ಆರೋಗ್ಯ ಸರಿ ಇಲ್ಲದವರಿಗೆ, ಪುಟಾಣಿಗಳಿಗೆ ಭೋಜಯೇತ ಯಾವ ಅನ್ನದಿಂದ? ಸಂಸ್ಕೃತಾನ್ನೇನ. ಸಂಸ್ಕೃತ ಭಾಷೆಯ ಅನ್ನ ಅಂತಲ್ಲ, ಭಗವಂತನಿಗೆ ಸಮರ್ಪಿತವಾದ ಅನ್ನವನ್ನು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ, ಇದು ಭಗವಂತನಿಗೆ ಸಮರ್ಪಿಸಿದ್ದು. ವೈದಿಕರಲ್ಲಿ ವೈಶ್ವದೇವ ಇತ್ಯಾದಿಗಳನ್ನೆಲ್ಲ ಮಾಡಲಿಕ್ಕಿದೆ, ಅದನ್ನೆಲ್ಲ ಮಾಡಿ ಈ ಅನ್ನವನ್ನು ಕೊನೆಯ ಪಕ್ಷ ಇದು ಭಗವಂತನದ್ದು ಅಂತ ಭಗವಂತನಿಗೆ ಮಾಡಿದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅವರಿಗೆಲ್ಲ ಊಟ ಮಾಡುವುದನ್ನು ಊಟವನ್ನು ಹಾಕಿ ಕೊನೆಗೆ ಗೃಹಸ್ಥನಾದವ ಊಟ ಮಾಡಬೇಕು. ಒಂದು ವೇಳೆ ಹಾಗೆ ಮಕ್ಕಳನ್ನು ಬಿಟ್ಟು, ಪುಟಾಣಿ ಮಕ್ಕಳಿರ್ತಾರೆ, ಅವರನ್ನೆಲ್ಲ ಬಿಟ್ಟು ಊಟ ಮಾಡಿದರೆ ಶಕೃತ್ ಅಂತ ಮಲವನ್ನು ಉಂಡ ಪಾಪ ಅವನಿಗೆ ಬರ್ತದಂತೆ. ಹಾಗಾಗಿ ಅವರಿಗೆ ಮೊದಲು ಪುಟಾಣಿಗಳು ಹಸಿದಿರ್ತಾರೆ ಅವರಿಗೆಲ್ಲ ಕೊಟ್ಟು, ಒಂದು ವೇಳೆ ಅಸಂಸ್ಕೃತ ಅನ್ನ ಭುಂಗ್ಮೂತ್ರಂ ದೇವರಿಗೆ ಸಮರ್ಪಣೆ ಮಾಡದೆ ಅಸಂಸ್ಕೃತ ಅನ್ನವನ್ನು ತಿಂದರೆ ಆಗ ಅವನು ಮೂತ್ರವನ್ನು ಉಂಡ ಪಾಪವನ್ನು ಅವನು ಪಡಿತಾನೆ ಅಂತ. ಹಾಗಾಗಿ ಯಾವುದೇ ನೈವೇದ್ಯ ಇರಬಹುದು, ಅದು ನೈವೇದ್ಯ ಆಗಬೇಕು. ಅದೊಂದು ಬಾಳೆಹಣ್ಣಿರಬಹುದು, ಅದೊಂದು ಯಾವುದೇ ವಸ್ತುಗಳಿರಬಹುದು, ಅದೊಂದು ದೇವರಿಗೆ ಅರ್ಪಣೆ ಆಗಬೇಕು. ಶ್ರೀ ಹರಿಪ್ರಿಯತಾ ಕೃಷ್ಣಾರ್ಪಣಮಸ್ತು, ಇದು ದೇವರು ತೃಪ್ತನಾಗಲಿ ಅಂತ ಯೋಚನೆ ಮಾಡಿ ಅದನ್ನು ಸ್ವೀಕಾರ ಮಾಡಿದೆವು ಅಂತಾದರೆ ಆಗ ಅದು ಭಗವಂತನಿಗೆ ಸಮರ್ಪಿತವಾದದ್ದಾಗ್ತದೆ, ಅದು ಸಂಸ್ಕೃತ ಅನ್ನ ಆಗ್ತದೆ ಅಂತ. ತುಳುನಾಡಿನಲ್ಲಿ ಭೂತಾರಾಧನೆ ಅಂತ ಉಂಟು. ಆ ಭೂತಾರಾಧನೆಯಲ್ಲಿ ಆ ಭೂತಗಳಿಗೆ ಬೊಂಡ ಕೊಡಲಿಕ್ಕುಂಟು. ಆ ಬೊಂಡವನ್ನು ಕೊಡುವಾಗ ಕೈಯಲ್ಲಿ ಬೊಂಡವನ್ನು ಹಿಡಿದು ಆ ಭೂತ ಏನು ಮಾಡ್ತದೆ ಅಂತಂದರೆ ನೆಲಕ್ಕೆ ಸ್ವಲ್ಪ ಚಲ್ತದೆ. ಯಾಕೆ? ಅದಕ್ಕೆ ಗೊತ್ತಿದೆ, ಪ್ರಾಚೀನ ಪರಂಪರೆ, ಅದು ಸಂಸ್ಕೃತಾನ್ನ ಆಗಬೇಕು ಅಂತಾದರೆ ಅದು ಆ ದೇವರಿಗೆ ಸಮರ್ಪಣೆ ಆಗಬೇಕು ಅಂತ. ಹಾಗಾಗಿ ಆ ಭೂತಗಳು ಕೈಯಲ್ಲಿರುವಂತಹ ಸಿಯಾಳವನ್ನು ಅದರಲ್ಲಿ ನೀರನ್ನು ಸ್ವಲ್ಪ ನೆಲಕ್ಕೆ ಚೆಲ್ಲುವುದು ಅಂತಂದರೆ ಅದು ದೇವರಿಗೆ ಅರ್ಪಿತ. ನಾನು ಕುಡಿಯುವ ಮೊದಲು ಆ ಸರ್ವೋತ್ತಮ ಶಕ್ತಿಗೆ ಅದು ಅರ್ಪಿತವಾಗಬೇಕು ಎನ್ನುವ ಭಾವನೆಯನ್ನು ಮಾಡಿಕೊಂಡು ಮತ್ತೆ ಆ ಬೊಂಡವನ್ನು ಅದು ಸ್ವೀಕಾರ ಮಾಡ್ತದೆ. ಇದು ಪ್ರಾಚೀನ ಕಾಲದಿಂದ ಬಂದಂತಹ ಸಂಪ್ರದಾಯ. ಆದ್ದರಿಂದ ಅಸಂಸ್ಕೃತ ಅನ್ನ ಊಟ ಮಾಡಬಾರ್ದು ಅಂತ. ಈಗ ನಾವೇ ತೀರ್ಮಾನ ಮಾಡ್ಬೋದು, ಯಾವುದೆಲ್ಲ ಸಂಸ್ಕೃತ ಅನ್ನ ಪಟ್ಟಿ ಕೊಡಬೇಕು ಅಂತ ಇಲ್ಲ, ಅದು ಸಂಸ್ಕೃತ ಇಷ್ಟು ಮಾಡಿಕೊಂಡ್ರೆ ಆಯಿತು. ಸಂಸ್ಕೃತ ಅನ್ನ ಆಗಬೇಕಾದ್ರೆ ಅದು ದೇವರಿಗೆ ಅರ್ಪಿತ ಆಗಿರಬೇಕು ಅಂತ. ಹಾಗಾಗಿ ಎಲ್ಲ ಕಡೆ ತಿನ್ನುವಾಗ ಅದು ದೇವರು ತಿಂದಿರ್ತಾನೋ ಎನ್ನುವ ಯೋಚನೆಯನ್ನು ಮಾಡಿಕೊಂಡ್ರೆ ನಾವೇ ಕೆಲವೊಂದು ನಮ್ಮ ಸಂಸ್ಕಾರಗಳಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಬಹುದು. ಆಮೇಲೆ ಅಸ್ನಾತಾಶಿ ಮಲಂಭುಕ್ತೆ, ಇನ್ನು ಕೆಲವರಿಗಿದೆ ಸ್ನಾನ ಮಾಡದೆ ಅದು ಸ್ನಾನ ಮಾಡುವ ಮೊದಲೇ ಕುಡಿಬೇಕು ತಿನ್ನಬೇಕು ಅಂತ. ಪುರಾಣ ಹೇಳ್ತಾ ಇರುವ ಮಾತು ಅಸ್ನಾತಾಶಿ ಮಲಂಭುಂಕ್ತೆ, ಕೇವಲ ಸ್ನಾನ ಮಾಡದೆ ಅವನು ತಿಂದ ಅಂತಾದರೆ ತನ್ನ ಮಲವನ್ನೇ ತಾನು ತಿಂದಂತೆ ಅಂತ ವೇದವ್ಯಾಸರು ಹೇಳುವಂತಹ ಮಾತುಗಳು ಇವೆಲ್ಲ. ಒಂದು ಸಂಸ್ಕೃತಿ ಇದೆ, ನಾವು ಪ್ರಾಣಿಗಳಿಗಿಂತ ಪ್ರತ್ಯೇಕ ಇದ್ದೇವೆ. ಹಾಗಾಗಿ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಉಂಟು, ಅವುಗಳಿಗೆ ಬುದ್ಧಿ ಇಲ್ಲ. ಭಗವಂತ ವಿಶೇಷವಾದಂಥ ಬುದ್ಧಿಯನ್ನು ಈ ಶರೀರದಲ್ಲಿ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಅದನ್ನು ನಾವು ಉಪಯೋಗಿಸಿಕೊಳ್ಬೇಕು. ಸ್ನಾನ ಮಾಡದೆ ಯಾವುದೇ ವಸ್ತುಗಳನ್ನು ಕೂಡ ಸ್ವೀಕಾರ ಮಾಡಬಾರ್ದು. ಹೆಜಪಿ ಪೂಯಶೋಣಿತಂ, ಜಪ ಮಾಡದೆ
ಒಂದು ಕಡೆ ಕೂತು 10 ಬಾರಿಯಾದರೂ ಕೃಷ್ಣ ಮಂತ್ರವನ್ನು ರಾಮ ಮಂತ್ರವನ್ನು ಜಪ ಮಾಡಿ ರಾಮಾಯಣಮ ರಾಮಾಯಣಮ ಅಂತ ಹೇಳಿ ಆಗ ಮಾಡಿದಾಗ ಆ ಬದುಕು ಒಂದು ಚೌಕಟ್ಟಿನ ಒಳಗೆ ಬರ್ತದೆ. ನೀವು ಮಾಡಿ ನೋಡಿ, ತನ್ನಷ್ಟಕ್ಕೆ ಬದುಕು ಎನ್ನುವುದೊಂದು ಚೌಕಟ್ಟಿನೊಳಗೆ ಬಂದು ಆಗ್ತದೆ. ಹೀಗೆ ಇರಬೇಕು, ಅದರಿಂದ ಏನೋ ಒಂದು ಆನಂದ ಎನ್ನುವಂಥದ್ದು ಸಿಗಲಿಕ್ಕೆ ಸಿಗ್ತದೆ. ಹೀಗೆ ಹೆಜಪಿ ಪೂಯ ಶೋಣಿತಂ. ಆಮೇಲೆ ಅವನು ಊಟ ಮಾಡಿ ಆಗಿರುತ್ತದೆ. ಆದಮೇಲೆ ಏನವಾಗಬೇಕು, ಊಟ ಮಾಡುವುದು ಹೇಗೆ ಹೇಳ್ತಾ ಇದ್ದಾರೆ, ಅನಿಂದ್ಯಂ ಭಕ್ಷಯೇದಿತ್ತಂ ವಾಗ್ಯತೋನ್ನಂ ಆಕುತ್ಸಗೆನ್ನು ಅಂತ. ಅದನ್ನು ಬೈಬಾರ್ದಂತೆ ಊಟವನ್ನು. ಅಯ್ಯೋ ಗಲೀಜು, ಏನೋ ಸ್ವಲ್ಪ ಉಪ್ಪೋ ಕಮ್ಮಿ ಆಗಿರ್ಬೋದು, ಖಾರವೋ ಕೆಲವೊಮ್ಮೆ ಜಾಸ್ತಿ ಆಗಿರ್ಬೋದು. ಅನ್ನನ್ನ ನಿಂದ್ಯ ತದ್ವ್ರತಂ, ಬದುಕಿನ ಒಂದು ದೀಕ್ಷೆ. ಬಟ್ಟಲಿನಲ್ಲಿ ಎಲೆಯಲ್ಲಿ ಹಾಕಿದ ಅನ್ನವನ್ನು ಯಾವತ್ತೂ ತಿರಸ್ಕಾರ ಭಾವದಿಂದ ನಾನು ನೋಡುವುದಿಲ್ಲ. ಅಲ್ಲಿ ಭಗವಂತನ ಸನ್ನಿಧಾನ ಎನ್ನುವಂಥದ್ದು ಇದೆ. ಈ ಭಾವ ಬಂದಾಗ ಅದನ್ನು ಬಿಸಾಡಲಿಕ್ಕೂ ಮನಸ್ಸಾಗುವುದಿಲ್ಲ. ಅದನ್ನು ನಿಂದನೆ ಮಾಡಬಾರದು. ವಾಗ್ಯತಃ ಮಾತನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಯಾವುದೋ ತಲೆಹರಟೆಗಳನ್ನೆಲ್ಲ ನೋಡುತ್ತಾ ಊಟವನ್ನು ಮಾಡಬಾರದು. ಮಹಾಮೌನಂ, ಸಣ್ಣ ಮೌನ ಅಲ್ಲ. ಮಹಾಮೌನ ಅಂತಂದರೆ ದೇವರ ಯೋಚನೆ ಅಂತ ಅರ್ಥ. ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಊಟವನ್ನು ಮುಗಿಸಬೇಕು. ಪ್ರಾಣಾದ್ಯಾಪ್ಯಾಯನಂ ಹಿ ತತ್, ಅದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಇದರಿಂದಾಗಿ ನಮಗೆ ತೃಪ್ತಿಯನ್ನು ಕೊಡ್ತದೆ ಅಂತ. ಅನ್ನಂ ಪುಷ್ಟಿಕರಂ, ಊಟ ಆದ ಮೇಲೆ ಯೋಚನೆ ಮಾಡಬೇಕಂತೆ. ಈ ಎಲ್ಲ ಅನ್ನವನ್ನು ಕೂಡ ಪ್ರಾಣನಾಮಕನಾದಂಥ ಭಗವಂತ ನನ್ನ ದೇಹಕ್ಕೆ ಪುಷ್ಟಿಯನ್ನು ಕೊಡುವಂತೆ ಮಾಡಲಿ ಅಂತ. ಪ್ರಾಣ ಅಂತಂದರೆ ಇಡೀ ದೇಹಕ್ಕೆ ಬಲವನ್ನು ಕೊಡುವವನು. ಅಪಾನ ಶಕ್ತಿ, ನಾವು ತಿಂದ ಆಹಾರವನ್ನು ಹೊರಕ್ಕೆ ಹೋಗುವಂತೆ ವ್ಯವಸ್ಥೆ ಮಾಡುವಂಥದ್ದು. ವ್ಯಾನ ವಿವಿಧಂ ನಯತಿ, ನಾವಿಲ್ಲಿ ತಿಂದಿರ್ತೇವೆ, ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ಅದನ್ನು ಸಂಚಾರ ಆಗುವಂತೆ ಮಾಡುವಂಥದ್ದು. ಉದಾನ, ನಮ್ಮ ಆ ಆಹಾರ ಒಳ್ಳೆಯ ಯೋಚನೆಯನ್ನು ಕೊಡಬೇಕು, ಯಾವುದೇ ಕೆಟ್ಟ ಯೋಚನೆಗೆ ಕಾರಣ ಆಗಬಾರ್ದು. ನಾನು ತಿಂದ ಆಹಾರ ಉತ್ತಮವಾದಂಥ ಯೋಚನೆಗೆ ಕಾರಣ ಆಗಬೇಕು. ಆ ಕಾರಣ ಆಗುವಂತೆ ಮಾಡುವವನು ಉದಾನ ನಾಮಕ ಭಗವಂತ, ಉದಾನ ನಾಮಕ ಪ್ರಾಣದೇವರು. ಸಮಾನ ಸಮಾನಂ ನಯತಿ ಹುತಮನ್ನಂ, ನಾವು ಕೊಟ್ಟಂಥ ಆಹುತಿಯನ್ನು ಸಮ ಪ್ರಮಾಣದಲ್ಲಿ ಕಳಿಸುವವನು. ಇಲ್ಲಿ ತಿಂದಿರ್ತೇವೆ, ಕಣ್ಣಿನಲ್ಲಿಯೂ ಕೂಡ ನರನಾಡಿಗಳು ಇವೆ. ಆ ಕಣ್ಣಿನ ನರನಾಡಿಗಳು ರಕ್ತ ಸಂಚಾರ ಆಗಬೇಕು. ಹೇಗೆ ಸಂಚಾರ ಆಗ್ತದೆ, ಅಷ್ಟು ಸೂಕ್ಷ್ಮವಾದಂಥ ನರಗಳಲ್ಲಿಯೂ ರಕ್ತ ಸಂಚಾರ ಆಗುವಂಥದ್ದು ಅದು ಸಮಾನ ಶಕ್ತಿಯ ವ್ಯವಸ್ಥೆಯಿಂದ. ನಮ್ಮ ಹತ್ರ ಕೊಟ್ಟರೆ ಆಗ್ತದ? ಯಾವುದೋ ಒಂದು ಸಮಾನವಾಗಿ ಕಳುಹಿಸಿ ಅಂತ ಹೇಳುವಾಗ ಒಂದು ಪೈಪಿನಲ್ಲಿ ಜಾಸ್ತಿ ಹೋಗ್ತದೆ, ಒಂದು ದೊಡ್ಡ ಪೈಪಿನಲ್ಲಿ ಸ್ವಲ್ಪ ಹೋಗ್ತದೆ. ಇಲ್ಲಿ ಹಾಗಲ್ಲ. ದೊಡ್ಡ ಪೈಪಿನಲ್ಲಿ ಎಷ್ಟು ಹೋಗಬೇಕೋ ಅಷ್ಟೇ ಕಳಿಸ್ತಾನೆ, ಸಣ್ಣ ಪೈಪಿನಲ್ಲಿ ಎಷ್ಟು ಹೋಗಬೇಕೋ ಅಷ್ಟೇ ಕಳಿಸ್ತಾನೆ. ಈ ಸಾಮರ್ಥ್ಯ ಇರುವುದು ಸಮಾನ. ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಈ ಯೋಚನೆಯಲ್ಲಿ ಊಟವನ್ನು ಮುಗಿಸಬೇಕು, ಮೌನದಲ್ಲಿ ಇರಬೇಕು. ಊಟ ಆದ ಮೇಲೆ ಇತ್ಯುಚ್ಚಾರ್ಯ ಸ್ವಹಸ್ತೇನ ಪರಿಮೃಜ್ಯ ತಥೋದರಂ, ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೊಟ್ಟೆಯಲ್ಲಿ ಕೈಯಲ್ಲಿಟ್ಟುಕೊಂಡು, ಇಲ್ಲಿ ಇಷ್ಟೇ ಹೇಳಿದ್ದಾರೆ ಭಗವತ್ ಚಿಂತನೆಯನ್ನು ಮಾಡಬೇಕು ಅಂತ. ಆದರೆ ಮಧ್ವಾಚಾರ್ಯರು ಈ ರಹಸ್ಯವನ್ನು ಬಿಡಿಸಿದ್ದಾರೆ. ಕೋಷ್ಠಂ ಸ್ವಭಿಮಂತ್ರಯೇತ್ ಅಂತ. ಕೋಷ್ಠ ಅಂದರೆ ಹೊಟ್ಟೆ, ಅದನ್ನ ಮೇಲೆ ಕೈ ಇಟ್ಟು ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ಅಂತ. ನಾರಾಯಣ ನಾರಾಯಣ ನಾರಾಯಣ, ಇಲ್ಲಿ ಭಗವಂತನ ಸನ್ನಿಧಾನ ಇದೆ. ಅದನ್ನು ಹೊಟ್ಟೆಯ ಮೇಲಿಟ್ಟು ನಾವು ಜಪ ಮಾಡಿದೆವು ಅಂತಾದರೆ ತಿಂದ ಆಹಾರದಲ್ಲಿ ಯಾವುದೇ ದುಷ್ಟ ಚಿಂತನೆಗಳಿರಬಹುದು, ದುಷ್ಟಶಕ್ತಿಗಳಿರಬಹುದು, ಅದು ಕರಗಿ ಹೋಗ್ತದೆ. ಅದು ಯಾವತ್ತೂ ಮನಸ್ಸಿನ ಮೇಲೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಪ್ರಾಚೀನ ಅನುಸಂಧಾನ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋಮಾ ವಿಶಾಂತಕಃ, ನೀನು ಇಡೀ ಇಂದ್ರಿಯಗಳ ಸ್ವಾಮಿ ಇದ್ದಿ, ನೀನು ಅಂತಃಸನ್ನ ಮಾವಿಷ, ನೀನು ಈ ಆಹಾರವನ್ನು ನನ್ನ ಸಂಹಾರಕ್ಕೆ ಕಾರಣ ಆಗುವಂತೆ ಮಾಡಬೇಡ, ಮತ್ತು ನನಗದು ಸುಖವನ್ನುಂಟು ಮಾಡಲಿ. ಆಪ್ಯಾಯಸ್ವ, ನನಗದು ಸುಖ ಕೊಡಲಿ, ನನ್ನ ಒಳ್ಳೆಯ ಚಿಂತನೆಗೆ ಆಹಾರ ಪೂರಕವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಮಧ್ಯಾಹ್ನದ ಹೊತ್ತು ಶಚ್ಚಾಸ್ತ್ರಾದಿ ವಿನೋದೇನ ಸರ್ಮಾರಾದ ವಿರೋಧಿನ ದಿನಂ ನಯೇತ್. ಮಧ್ಯಾಹ್ನ ಆದಮೇಲೆ ಊಟ ಆದಮೇಲೆ ಅಂತ ಮಲ್ಕೊಳ್ಳೋದು ಅಂತ ಅರ್ಥ. ಅವ್ರು ಹೇಳ್ತಾರೆ ಶಚ್ಚಾಸ್ತ್ರಾದಿ ವಿನೋದೇನ, ಒಳ್ಳೆಯ ಶಾಸ್ತ್ರಗಳನ್ನು ಚಿಂತನೆ ಮಾಡಬೇಕು ಅಂತ. ಹಾಗೆ ಸನ್ಮಾರ್ಗಕ್ಕೆ ವಿರೋಧ ಆಗಿರಬಾರದು. ದಿನಂ ನಯೇತ್, ಹೀಗೆ ದಿನವನ್ನು ದುಡಬೇಕು. ಮಧ್ವರು ಇದನ್ನು ಉಲ್ಲೇಖ ಮಾಡಿದ್ದುಂಟು. ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ ಅಹಶೇಷಂ ನಯೇತ್ ಅಂತ ಮಧ್ವರ
ಸದಾಚಾರ ಸ್ಮೃತಿಯ ಮಾತು. ದಿನಂ ನಯೇತ್ ಆಮೇಲೆ ಅಹಶೇಷಂ ನಯೇತ್ ಸಂಧ್ಯಾಮುಪಾಸೀತ ಪೂರ್ವವತ್ ಅಂತ ಆಚಾರ್ಯರ ವಚನ. ಇಲ್ಲಿಯೂ ಹಾಗೆ ನಯೇತ್ ತತ ಸಂಧ್ಯಾಮುಪತಿಷ್ಠೇತ್ ಸಮಾಹಿತ. ನಂತರ ಆಗುವಾಗ ಸಾಯಂಕಾಲಕ್ಕಾಗುವಾಗ ಮತ್ತೆ ಸಂಧಿಕಾಲ ಬಂದಿರುತ್ತದೆ. ದೇವರ ಆರಾಧನೆಗೋಸ್ಕರ, ಅರ್ಘ್ಯ ಕೊಡಲಿಕ್ಕೋಸ್ಕರ, ಸೂರ್ಯನ ಅಂತರ್ಯಾಮಿಯಾದಂತಹ ನಾರಾಯಣನ ಚಿಂತನೆಗೋಸ್ಕರ ಅವನು ದಿನವನ್ನು ಮೀಸಲಿಡಬೇಕು ಅಂತ. ಅದೆಲ್ಲ ಆದಮೇಲೆ ಸಾಯಂಕಾಲದ ಪೂಜೆ ಇತ್ಯಾದಿಗಳೆಲ್ಲಾದ ಮೇಲೆ ಮತ್ತೆ ಊಟ ಮಾಡಬೇಕಲ್ವ. ಪುನಃ ಪಾಕಂ ಉಪಾದಾಯ ಸಾಯಮಪ್ಪ ವಿನೀಪತೆ ವೈಶ್ವದೇವ ನಿಮಿತ್ತ ಪ್ರಜ್ಞಾಸ್ತಾರ್ಧಂ ಬಲಿಂ ಹರೇತ್ ಅಂತ. ಸಾಯಂಕಾಲಕ್ಕೂ ಶಾಸ್ತ್ರಕಾರರು ವೈಶ್ವದೇವದ ವಿಧಿಯನ್ನು ಹೇಳಿದ್ದಾರೆ. ಅನ್ನ ಆಗಿದೆ ಅಂತಾದರೆ ಅದು ಶ್ರವಣ, ಅದು ಮಧ್ಯಾಹ್ನ ಇರಬಹುದು, ಸಾಯಂಕಾಲ ಇರಬಹುದು. ಯಾವ ಹೊತ್ತಿಗೆ ಅನ್ನವನ್ನು ಮಾಡಿದ್ದೀರೋ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಆಗಲೂ ಅದನ್ನೆಲ್ಲ ಹೊರಗಿನ ಅತಿಥಿಗಳು ಇತ್ತು ಅಂತಾದರೆ ಆ ಅತಿಥಿಗಳಿಗೂ ಕೊಟ್ಟು ಊಟವನ್ನು ಮಾಡಿ ಅವನು ಸಾಯಂಕಾಲದ ಹೊತ್ತಿಗೆ, ರಾತ್ರಿಗ ಹೊತ್ತಿಗೆ ದೇವರ ಚಿಂತನೆಯಲ್ಲಿ ಅವನು ಮಲಗಿಕೊಳ್ಬೇಕು. ಕೆಟ್ಟ ಚಿಂತನೆಯಲ್ಲಿ ಮಲ್ಕೊಳ್ಬಾರ್ದು. ಈ ರೀತಿಯಾಗಿ ದಿವಸದ ಬೆಳಗ್ಗಿನಿಂದ ಸಾಯಂಕಾಲದ ತನಕ ವಿಸ್ತಾರವಾಗಿದೆ. ಅದನ್ನು ಸಂಕ್ಷೇಪವಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ನೋಡಿದ್ದೇವೆ. ಹೀಗೆ ಇನ್ನು ಮುಂದೆಯೂ ಕೂಡ ಕೆಲವೊಂದು ನಿಯಮಗಳೆಲ್ಲ ಇದೆ, ಕೃಷ್ಣಾವತಾರದ ಚಿಂತನೆ ಇದೆ. ಅದನ್ನೆಲ್ಲ ಯಥಾಶಕ್ತಿಯಾಗಿ ನಾಳೆಯ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಆಚಾರ್ಯರ ಅಂತರ್ಯಾಮಿಯಾದಂತಹ ರುಕ್ಮಿಣೀ ಕೃಷ್ಣನಿಗೆ ಅರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು.